ಬಿಜೆಪಿಯವರು ಬೆಲೆ ಏರಿಕೆ ಅನ್ನುವಂಥ ನೆಪದಲ್ಲಿ ಹಾಲಿನ ದರಕ್ಕೆ ಏರಿಕೆ ಮಾಡಿದ್ದಾರೆ, ಮೊಸರಿನ ದರ ಏರಿಕೆ ಮಾಡಿದ್ದಾರೆ, ಗ್ರಾಹಕರ ಮೇಲೆ ತೊಂದರೆ ಆಗುತ್ತೆ ಅಂತ ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನನಗೆ ಅರ್ಥ ಆಗಲಿಲ್ಲ, ಇವ್ರ ಹೋರಾಟ ರೈತರ ವಿರುದ್ಧನೋ ಅಥವಾ ಸರ್ಕಾರದ ವಿರುದ್ಧನೋ ಅಂತ ನನಗೆ ಅರ್ಥ ಆಗಲಿಲ್ಲ. ಯಾವೊಬ್ಬ ರೈತ ಅವನು 2 ಹಸು 3 ಹಸು 4 ಹಸು ಕಟ್ಕೊಂಡು ಆ ತಾಯಿ ದುಡಿದು ಅವಳ ಜೀವನ ಸಾಗಿಸ್ತಾ ಇದ್ದಾಳಲ್ಲ, ಅವಳಿಗೆ ಏನು ಹಾಲನ್ನು ಉತ್ಪಾದನೆ ಮಾಡಿ ಹಾಕ್ತಾರೋ ಆ ಖರ್ಚು ಕೂಡ ಇವತ್ತು ಗಿಟ್ತಾ ಇಲ್ಲ. ಅಂಥ ಒಂದು ದುಸ್ಥಿತಿ ಬಂದಿರತಕ್ಕಂಥ ಸನ್ನಿವೇಶ ಬಂದಿದೆ. ಅಂಥ ಒಂದು ಸನ್ನಿವೇಶದಲ್ಲಿ ಅವರು ಈ ಹೈನುಗಾರಿಕೆಯನ್ನು ಉತ್ತೇಜನ ಮಾಡಬೇಕು, ಗ್ರಾಮೀಣ ಬದುಕದ ಹಸನು ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಈ 4 ರೂಪಾಯಿಗಳನ್ನ ನೇರವಾಗಿ ಗ್ರಾಹಕರಿಗೆ ಹೋಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಈ ಏರಿಕೆಯನ್ನು ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಇಂಥ ತೀರ್ಮಾನದ ವಿರುದ್ಧವಾಗಿ ಮಾಡುವಂಥ ಪ್ರಯತ್ನ ಏನಿದೆಯೋ, ನನಗೆ ಒಂದನ್ನು ಅವ್ರು ಅರ್ಥ ಮಾಡ್ಕೋಬೇಕಾಗಿದೆ. ದಿನನಿತ್ಯ 90-95 ಲಕ್ಷ ಲೀಟರ್ ಹಾಲು ಸಂಗ್ರಹ ಆಗ್ತಾ ಇದೆ. ಅದರಲ್ಲಿ ಕರ್ನಾಟಕದ ಗ್ರಾಹಕರು 40-50 ಲಕ್ಷ ಲೀಟರ್ ಹಾಲನ್ನು ಖರೀದಿ ಮಾಡ್ತಾ ಇದ್ದಾರೆ. ಇನ್ನು 15-20 ಲಕ್ಷ ಲೀಟರು ಹೊರ ರಾಜ್ಯಗಳಿಗೆ, ಡೆಲ್ಲಿಯೂ ಸೇರಿದಂತೆ, ಬಾಂಬೆಯೂ ಸೇರಿದಂತೆ, ತಿರುಪತಿ ಸೇರಿದಂತೆ, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಇಲ್ಲಿಗೆ ಹೊರ ರಾಜ್ಯಗಳಿಗೆ ಮಾರಾಟ ಆಗ್ತಿದೆ. ಇಂಥ ಒಂದು ಸನ್ನಿವೇಶದಲ್ಲಿ ಕೋಟ್ಯಾಂತರ ಜನ ರೈತರು ಹೊಟ್ಟೆ ಮೇಲೆ ಹೊಡಿಬೇಕು ಅನ್ನುವಂಥ ಹೋರಾಟ ಇದು ಅಗತ್ಯತೆ ಇತ್ತ ಅನ್ನುವಂಥದ್ದನ್ನು ಕೂಡ ಆಲೋಚನೆ ಮಾಡ್ಕೋಬೇಕಾಗಿದೆ. ಯಾವ ವಿರೋಧ ಮಾಡಬೇಕು ಅನ್ನೋದು ಅಷ್ಟೇ ಉದ್ದೇಶ ಇಟ್ಕೊಂಡು ರೈತರಿಗೆ ತೊಂದರೆ ಆದರೂ ಪರವಾಗಿಲ್ಲ, ಅದು ಏರಿಸಬಾರ್ದು ಅನ್ನೋಂಥ ನಿಲುವಿದೆಯಲ್ಲ, ಈ ನಿಲುವು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದನ್ನ ಯೋಚನೆ ಮಾಡದೆ ಹೋದ್ರೆ ಈಗೇನು ಪ್ರಪಾತಕ್ಕೆ ವಿರೋಧ ಪಕ್ಷಗಳು ಬಿದ್ದಿದೆಯೋ ಅದಕ್ಕಿಂತ ಕೆಳಗೆ ಪ್ರಪಾತಕ್ಕೆ ಬೀಳುವಂಥ ದಿನಮಾನಸ ದೂರ ಇಲ್ಲ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗಿದೆ. ನಾನು ಸದಾಕಾಲ ಒಂದು ಮಾತನ್ನ ಹೇಳೋದೇನೆಂದ್ರೆ, ಸರ್ಕಾರಿ ನೌಕರರಿಗೆ ಸಂಬಳ 7ನೇ ವೇತನ ಆಯೋಗ 8ನೇ ವೇತನ ಆಯೋಗ ಅನೌನ್ಸ್ ಮಾಡಿದಾಗ ಯಾರೂ ವಿರೋಧ ಮಾಡಲ್ಲ. ಡೀಸೆಲ್ಲು ಇನ್ನೊಂದು ಕೇಂದ್ರ ಸರ್ಕಾರಗಳು ಹೆಚ್ಚಿಸಿದಾಗ ಯಾರೂ ವಿರೋಧ ಮಾಡಲ್ಲ. ದಿನನಿತ್ಯ ವಸ್ತುಗಳ ಬೆಲೆಗಳಲ್ಲಿ ಗಣನೀಯವಾದಂಥ ಏರಿಕೆಗಳಾದಾಗ ಇವರು ಯಾರೂ ಹೋರಾಟ ಮಾಡಲಿಲ್ಲ. GST, ಇನ್ಕಮ್ ಟ್ಯಾಕ್ಸು ಇವುಗಳೆಲ್ಲ ವೇರಿಯೇಷನ್ ಆದಾಗ ಯಾರು ಹೋರಾಟ ಮಾಡಲಿಲ್ಲ. ಆದರೆ ಒಬ್ಬ ರೈತಂಗೆ ಸಿಗುವಂಥ ಅವನ ಬದುಕಿಗೆ ಅವನ ಖರ್ಚೆಗೆ ಇದ್ದಂಥ ಸ್ಥಿತಿಯಲ್ಲಿ ಅವನು ಹೈನುಗಾರಿಕೆ ಮುಂದುವರಿಸಲಿ ಅಂತ ಕೊಟ್ಟಂಥ 4 ರೂಪಾಯಿಗೆ ನಿಮ್ಮ ತೀವ್ರವಾದ ಹೋರಾಟ ಇರತಕ್ಕಂಥದ್ದನ್ನ ಕರ್ನಾಟಕದ ಜನತೆ ರೈತರ ಬೆನ್ನೆಲುಬಾಗಿ ನಿಲ್ಲಬೇಕು. ಈ ವಿರೋಧ ಪಕ್ಷಗಳ ಈ ರೀತಿಯಂತ ಷಡ್ಯಂತ್ರವನ್ನು ಸೋಲಿಸಬೇಕು ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಒಬ್ಬ ಸಹಕಾರಿಯಾಗಿ ಮನವಿ ಮಾಡೋಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯಮಾಡಿ ಈ ರೀತಿಯಾದಂಥ ಪ್ರಯತ್ನಗಳನ್ನು ದೀರ್ಘವಾದ ಹೋರಾಟದ ಮುಖಾಂತರ ಖಂಡಿಸಬೇಕಾಗಿದೆ. ನಾವೆಲ್ಲರೂ ಕೂಡ ರೈತರ ಪರವಾಗಿ ನಿಲ್ಲಬೇಕಾಗಿದೆ. ಬೇರೆ ರಾಜ್ಯಗಳಲ್ಲಿ ಇದಕ್ಕಿಂತ 10%, 20%, 30% ಹೆಚ್ಚಿನ ದರದಲ್ಲಿ ಹಾಲು ಮಾರಾಟ ಆಗ್ತಿದೆ. ಗುಜರಾತ್ ಅಂತ ರಾಜ್ಯದಲ್ಲಿ ಯಾವುದು ಮಾದರಿ ರಾಜ್ಯ ಅಂತ ಹೇಳ್ತಾರೋ ಅಲ್ಲಿ ಇದಕ್ಕಿಂತ 10 ರೂಪಾಯಿ ಜಾಸ್ತಿ ಲೀಟರ್ಗೆ ಮಾರಾಟ ಆಗ್ತಿದೆ. ಇದನ್ನೆಲ್ಲವೂ ಕೂಡ ಅರಿವು ಮಾಡ್ಕೋಬೇಕು. ಹಾಲಿನಲ್ಲೂ ಕೂಡ 3-4 ವೆರೈಟಿ ಹಾಲುಗಳನ್ನ ಕೊಡ್ತಿರ್ತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗಿದೆ. ಗುಣಾತ್ಮಕವಾದಂಥ ಹೈಯೆಸ್ಟ್ ಫ್ಯಾಟ್ ಇರ್ತಕ್ಕಂಥದ್ದನ್ನ ಹೆಚ್ಚಿನ ದರಕ್ಕೆ ಮಾರ್ತಿದ್ರೆ ಅದನ್ನು ಹೇಳ್ಬಿಟ್ಟು ಜನರಿಗೆ ದಾರಿ ತಪ್ಪಿಸುವಂಥ ಪ್ರಯತ್ನನೂ ಒಂದಷ್ಟು ಜನ ಮಾಡ್ತಾ ಇದ್ದಾರೆ. ಯಾರು ರೈತ ವಿರೋಧಿ ಕ್ರಮ ತಗೋತಾರೋ ಅವರು ಸರ್ವನಾಶ ಆಗ್ತಾರೆ. ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕು. ನಿಮ್ಮ ಹೋರಾಟ ರೈತರ ವಿರೋಧಿಯೇ ಹೊರತು ಸರ್ಕಾರದ ವಿರೋಧಿ ಅಲ್ಲ ಅಂತ ನನಗಾದ್ರೂ ಅನಿಸ್ತಾ ಇದೆ. ಇದಕ್ಕಾಗಿ ನಾನು ಖಂಡಿಸ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ.